ದಬ್ಬ ಖಾಲಿ ಬಿಡ್ಬಾರ್ದು. ಆಮೇಲೆ ಸಣ್ಣ ಕೈ ಖಾಲಿ ಬಿಡ್ಬಾರ್ದು. ಕೊಡಿ ಕೊಡಿ ನಿತ್ತಾರೆ ಕೂತಾರೆ ನೀವು ಕೊಡ್ಬೇಕು, ನಾನು ಕೊಡೋಕ್ಕಾಗಲ್ಲ. ನಿಮಗೆ ನೀವು ಕೊಡಬೇಕು. ಬನ್ನಿ ಬಮ್ಮ ಇದೆಯಮ್ಮ ಹೇಳ್ತೀನಿ ಮ್ಯಾಕ ನಾಚ್ಕೊತ್ತೆ ಆಗ್ತಮ್ಮ ಹೊರತು ಬಾತ್ತಮ್ಮ ಬಮ್ಮಲ್ಲಿ ಹುಡುಕ್ತ ಮಕ್ಕಳ ಕುತ್ಕೊಂಡು ಬಮ್ಮಲ್ಲಿ ಬಮ್ಮಲ್ಲಿ ತೆಗಿ ಬಮ್ಮ ಹುಡುಕ್ತ ಮಗಳೇ ಪಾಪವನ್ನು ಕೊಡುವಂತೆ. ಪಾಪ ತಿನ್ಸ್ಬೇಕು ಆಗಲ್ಲ ಕಂಡ ಇದೆಯಲ್ಲ ಕಂಡ ಹುಡುಕ್ತೆ ಸುಮ್ಮನೆ ಉಳ್ಕೊಸ್ಬೇಕು ಅವ್ರ ಆಮೇಲೆ ಅಪ್ಪನ ಅಪ್ಪ ಅಲ್ಲಿ ನಿಂಗೆ ಬಂದು ಅಪ್ಪ ಅನ್ಸಂತೆ ಎರಡು ಕಡೆಮ್ಮ ಅದು ಗೊತ್ತಿಲ್ವಾ? ಹಾಂ ಅಮ್ಮ ಹಾಕೊಂತ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಹೆಸರು ಕಾಳು ಕಡಲೆಕಾಳು ತಿನ್ಬೇಕು. ಮೊಸರನ್ನ ಬೆಲ್ಲ ಬಾಳೆಹಣ್ಣು ಆ ಕಡೆ ಇಬ್ಬರು ಬನ್ನಮ್ಮ. ಬಿಸಿ ಬಿಸಿ ಇದೆ, ಬೇಜಾರು ಮಾಡ್ಕೊಬೇಡಿ. ಯಾಕವ್ವ ಜಾಸ್ತಿ ಆಯ್ತಾ? ಹಾಂ ಡಯಟ್ ಮಾಡ್ತಿದ್ಯಾನು? ಇಷ್ಟ ತಿಂದಿದ್ದೀಯ ಕಡಿ ಹೋಟ್ಲು ಕೊಡ್ತಿದ್ದೀರಿ ತಿನ್ನಕ್ಕಾಗ ಗೆಲ್ಬಾರ್ದು ಮಕ್ಕಳು. ಮತ್ತೆ ಬನ್ನಿ ಸ್ವಲ್ಪ ಮಕ್ಳಿಗೆ ಸ್ವಲ್ಪ ಹಾಕಿ ಮತ್ತೆ ಬರ್ತಾರೆ. ಆಮೇಲೆ ಮತ್ತೆ ಬನ್ನಿಪ್ಪ ಹೊಟ್ಟೆ ತುಂಬ ಕೊಡಿ. ಹೊಟ್ಟೆ ತುಂಬ ಕೊಡು ಹಾಕು. ಬ್ಲೇಡ್ ಇಸ್ಕೊಬೇಡ ಹಂಗೆ ಕೊಡು. ತಿಂಗಿ ಸುಮ್ಮನೆ ತಿನ್ನು ಹಾಕೊಂಬಾರ್ದು. ಹೋಟ್ಲಾಗ ಇದು ಎಕ್ಸ್ಟ್ರಾ ಕೊಡೋಕ್ಕಲ್ಲ. ಇರಲಿ ಬಾಬು ಮತ್ತೆ ಬರಲ್ಲ ಆಸೆ ಅಂತಾರೆ. ಮತ್ತೆ ಬರಲ್ಲ ಆಸೆ ಅಂತ ಬಟ್ಟು ಮಾಡ್ಕೊಡೋಣ. ಆ ಕಡೆ ಒಬ್ರು ಈ ಕಡೆ ಒಬ್ರು ಬರ್ರಿ. ಹಾಯ್ ಹಾಯ್ ಏನು ಯತ್ನೆ ಮಾಡ್ಬೇಡ ನಡಿ ಚೆನ್ನಾಗ್ತಿ ಅಂತೆ ಮಂತ್ರ ಹಾಕ್ಯಂಡು ಆರಾಮ ತಂದು ಬುಕ್ಕಲ್ಲಿ ಬರೀರಿ. ಸುಮ್ಕಿರು ನೀನೇ ಯಾರ್ದು ನೋವು ಮಾಡ್ತೀವಿ ಹೇಳಿ. ಮೈಕ್ ಎತ್ಕೊಳ್ರಿ. ಮೈಕು ಇದರೊಳಗೆ ಯಾಕೆ ಆಮೇಲೆ ತಿನ್ನೋದು ಕೊಡೋಣ. ನೋಡಿ ಯಾವ ಮಕ್ಕಳು ಓದಲ್ಲ ಬರೆಯಲ್ಲ ಅಂತಂದ್ರೆ ನಿಮ್ಮ ಮನೆ ಕಷ್ಟ ಆಗಿದ್ರೆ ನಿಮ್ಮ ತಲೆನೋವಿದ್ರೆ ಬುಕ್ಕಲ್ಲಿ ಬರೀರಿ. ದುರ್ಗಾಸ್ಥಳ ಕುಪ್ಪೆ ಅಂತ. ದುರ್ಗಾಸ್ಥಳ ಅಂದ್ರೆ ಗಂಗಮ್ಮ ದುರ್ಗಮ್ಮ, ಸ್ಥಳ ಅಂದ್ರೆ ನಾನು ಪ್ರೇಮಿದ್ದಾಗ ಬರ್ತೀವಿ. ಒಂದ್ಸರಿ ಅಷ್ಟೇ ಪರವಾಗಿಲ್ಲ, ಹತ್ತರೆ ಬರೋದು ಸಮಯ ಎಷ್ಟು ಸರ್ 9 ಸಲ ಬರೀಬೇಕು 50 ಸಲ ಬರಬೇಕು ಏನಿಲ್ಲ. ಒಂದ್ಸಲ ಬರೆಯಕ್ಕೆ ಬಂದಾಗ ಮುಟ್ಟಿ ಒಂದೊಂದು ಸೇರ್ತಾ ಕೊಡಿ. ಅರ್ಥ ದೂರಿಂದ ಬಂದೇ ಅನ್ಬೇಡಿ, ಇದೇ ಫಸ್ಟ್ ಬಂದೇ ಅನ್ಬೇಡಿ. ಎಲ್ಲ ಬಂದು ದೇವಸ್ಥಾನಕ್ಕೆ ಸಾಯಿ ಚೆನ್ನಾಗ್ಬೇಕು. ನಿಮಗೆ ಗೊತ್ತಿರಲಿ ಇಲ್ಲಿ ಒಂದು ರೂಪಾಯಿ ದುಡ್ಡು ಕೇಳಲ್ಲ. ನೀವು ಮೋಸ ರಸ್ತೆಗೆ ಹೋದ ರಸ್ತೆಯಲ್ಲೆಲ್ಲ ಯಾರೋ ದುಡ್ಡು ಕೇಳ್ತಾರೆ, ಹಂಗಂತಾರೆ ಹಿಂಗಂತಾರೆ ಕೊಡ್ತೀನಿ ಅಂತ ನಮಗೆ ಒಳ್ಳೆ ಹೇಳಿರೋ ನಾನು ನಂಬಲ್ಲ. ನೀವು ಕೊಟ್ಕೊಂಡು ಬರ್ಬೋದು ನಾನು ಲೈವ್ ಆಗಿರ್ತೀನಿ. ಯಾರು ಒಂದು ರೂಪಾಯಿ ರಸ್ತೆಗೆ ಒಂದು ರೂಪಾಯಿ ಟೋಲಾಗಲಿ ದುರ್ಗಾಸ್ಥಳ ಕಡಿರುವಂತ ಒಂದೊಂದು ರೂಪಾಯಿ ಫೋನ್ ಪೇ ಅಲ್ಲಿ ಗೂಗಲ್ ಪೇ ಮಾಡೋದಿಲ್ಲ, ಮಾಡಬಾರ್ದು. ಮಾಡಿದ್ರೆ ಅದು ನಿಮ್ಮ ದುಡ್ಡು ನಿಮ್ಮೇ ಅರ್ಥ. ನಾವು ಯಾರು 1 ರೂಪಾಯಿ ಕೇಳಲ್ಲ. ರಸ್ತೆ ಕೊಟ್ಬಂದಿ ನಾವು ಜವಾಬ್ದಾರಲ್ಲ. ಸ್ವಾಮಿಯರ ಪಚ್ಚ ಮಾಡ್ಕೊಡ್ತೀನಿ, ಗುರುಗಳು ಪಚ್ಚ ಮಾಡ್ಕೊಡ್ತೀನಿ, ಪವಾಡ ನಡೀತೆ, ಅದು ಇದು ಒಂದೇ, ಅದೇವ್ರು ಒಂದೇ ಇದವ್ರು ಒಂದೇ ಅಂತ ಅವ್ರು ನಿಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿರೋದು ನಾವು ಕಾರಣಕ್ಕಂತಾರಲ್ಲ. ದುರ್ಗಾಸ್ಥಳ ಒಂದೇ ಇರೋದು ನಾವೆಲ್ಲೂ ಏನು ಮಾಡಿರಲ್ಲ. ಯಾರಾದ್ರೂ ಒಂದು ಹಿಂಗಾಯ್ತು ಹಂಗಾಯ್ತಿದ್ರೆ ನಿಮ್ಗೆ ಸುಳ್ಳು ಹೇಳಿರೆ ಏನೋ ಮಾಡ್ತೀವಿ ಅಂತಂದ್ರೆ ಅವ್ರು ಪಚ್ಚ ಮಾಡ್ಕೊಡ್ತೀವಿ ಅಂತ ಅಲ್ಲೆಲ್ಲ ಕೊಟ್ಟು ಬಂದೀನಿ ಅಂತ ನಂಗೆ ಹೇಳಿರೆ ನೀವೇ ಸುಳ್ಳು ಅಂತ ನಾನು ಹೇಳ್ತೀನಿ. ಕರೆಕ್ಟಮ್ಮ? ಯಾರು 1 ರೂಪಾಯಿ ಕೊಡಂಗಿಲ್ಲ, ಎಲ್ಲೋ ರೂಪಾಯಿ ನಾನೇ ಟೋಲ ಫ್ರೀ ಹೋಗಲ್ಲಮ್ಮ. ದುರ್ಗಾಸ್ಥಳ ಅಂತ ಎಲ್ಲಿ ಹೇಳಲ್ಲ ನಾನೇ ಹೇಳಲ್ಲ. ಯಾಕೆ ಹೇಳ್ಬೇಕು? ತಾಯಿ ಕೊಟ್ಟಿರುವಾಗ ಅವಳು ಹೆಸರಿಕೊಂಡು ನಾವು ಇನ್ನೊಬ್ರು ಅನ್ಯಾಯ ಮಾಡಬಾರ್ದು ಅಂತ. ನೀವು ರಸ್ತೆಗೆ ಊರಿಗೆ ಅಲ್ಲಿ ಅಂತ ಹೇಳಿ ಕೊಟ್ಟು ಬಂದೀನಿ, ನಾ ಜವಾಬ್ದಾರಲ್ಲ. ಇದರ ಸ್ಟೋಕ್ ಆಯ್ತಾರೆ ಯಾರು ಎಂತ ಯಾರು ಆರಾಮ ನಿತ್ಕೊಳ್ಳಿ. ಅಂಗಡಿಗೆ ಹೋಗಿ ಸಿನಿಮಾ ನೋಡ್ಕೊಂತ ಸಿನಿಮಾ ನೋಡಲ್ಲ ನಿತ್ಕೊಂಡ ನೋಡಿ ಹಿಂಗೆ ಬರೋದು. ಅವಮ್ಮ ಹುಷಾರಲ್ಲ ಗಂಡಿಗೆ ಎಂತ ಕೇಳ ಅಲ್ಲ ಅಡ್ಬಿಡಂಗಿಲ್ಲ. ಅಮ್ಮ ಸಿನಿಮಾ ಥಿಯೇಟರ್